ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಕ್ರಿಸ್ಮಸ್ಗೆ ಇನ್ನು 2 ದಿನಗಳು ಮಾತ್ರ ಇದೆ. ಹಬ್ಬ ಹತ್ತಿರವಾಯಿತಲ್ಲ. ಮನೆಯಲ್ಲಿ ಬಹಳ ಸಂತೋಷ. ಕೆಲ ಕುಟುಂಬಗಳಲ್ಲಿ ಇನ್ನೂ ಕೂಡ ಡ್ರೆಸ್ ತೆಗೆದುಕೊಂಡಿಲ್ಲ, ಹಣದ ಸೌಕರ್ಯ ಎಲ್ಲ ಇಲ್ಲ, ತುಂಬ ಕಷ್ಟದ ಪರಿಸ್ಥಿತಿ ಎಂದು ಅಂದುಕೊಳ್ಳುತ್ತಾ ಇದ್ದೀರಲ್ಲ. ಕೆಲ ಕುಟುಂಬಗಳಲ್ಲಿ ಈ ಟೈಮ್ನಲ್ಲಿ ಈ ಒಂದು ರೋಗ ಬಂದಿತ್ತು, ಒಂದು ಹಬ್ಬದ ಸಂತೋಷವೇ ಹೋಯಿತು, ಆಸ್ಪತ್ರೆಗೆ ಅಲೆಯುತ್ತಾ ಇದ್ದೇವೆ ಎಂಬಂಥ ಪರಿಸ್ಥಿತಿಯಲ್ಲಿ ಇರಬಹುದು. ಇನ್ನು ಕೆಲ ಕುಟುಂಬಗಳಲ್ಲಿ ಈ ವರ್ಷದ ಕೊನೆಯಲ್ಲಿ ಸಾಲವನ್ನೆಲ್ಲ ತೀರಿಸಬೇಕು. ಸಾಲಗಾರರು ಪೀಡಿಸುತ್ತಾ ಇದ್ದಾರೆ, ಏನು ಮಾಡುವುದೋ ತಿಳಿಯುತ್ತಿಲ್ಲ. ಯಾವುದೋ ಒಂದು ಬಾಧೆ, ಒಂದು ಪರಿಸ್ಥಿತಿ ನಿಮ್ಮನ್ನು ಕಳವಳಗೊಳಿಸುತ್ತಾ ಇರಬಹುದು. ಈ ಸಂದರ್ಭದಲ್ಲಿ ದೇವರು ನಿಮಗೊಂದು ವಾಕ್ಯವನ್ನು ಹೇಳುತ್ತಾರೆ. ಏನು ಗೊತ್ತಾ? ಪರಿಶುದ್ಧ ಲೂಕನು ಬರೆದಂಥ ಸುವಾರ್ತೆ 1ನೇ ಅಧ್ಯಾಯ 37ನೇ ವಾಕ್ಯದಲ್ಲಿ, ದೇವರಿಂದ ಬರುವ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ. ದೇವರಿಂದ ಬರುವ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ. ಇದು ನಡೆಯುತ್ತದಾ? ಇದಕ್ಕೆ ಒಂದು ಅಂತ್ಯ ಉಂಟಾ? ಈ ಅವಶ್ಯಕತೆ ಸಂಧಿಸಲ್ಪಡುವುದಾ? ಈ ಅವಸ್ಥೆ ಬದಲಾಗುವುದಾ? ಪರಿಸ್ಥಿತಿ ನೋಡಿದರೆ ಬದಲಾಗುವ ಹಾಗೆ ಕಾಣುತ್ತಿಲ್ಲ, ಸೀರಿಯಸ್ ಆಗಿದೆ. ದೇವರಿಂದ ಅಸಾಧ್ಯವಾದ ಕಾರ್ಯ ಯಾವುದೂ ಇಲ್ಲ. ಕ್ರಿಸ್ಮಸ್ ಕಾಲದಲ್ಲಿ ಅನೇಕ ಅದ್ಭುತಗಳು ನಡೆದಿರುವುದನ್ನು ಸತ್ಯವೇದದಲ್ಲಿ ನಾವು ನೋಡುತ್ತೇವೆ. ಪ್ರಕೃತಿಗೆ ಮೀರಿದಂಥ ಕಾರ್ಯ. ಕನ್ಯೆ ಮರಿಯಳು, ಒಬ್ಬಳು ಕನ್ಯೆಯಾಗಿದ್ದಂಥ ಬಹಳ ಒಳ್ಳೆ ಒಬ್ಬ ತಾಯಿ ಕನ್ಯೆ ಮರಿಯಳು. ದೇವದೂತನು ಬಂದು, ಯೇಸುಕ್ರಿಸ್ತನೆಂಬ ರಕ್ಷಕನು ನಿನ್ನ ಮೂಲಕವಾಗಿ ಈ ಲೋಕಕ್ಕೆ ಬರಲಿದ್ದಾನೆ, ನಿನ್ನ ಗರ್ಭದಲ್ಲಿ ಆತನು ಮಗುವಾಗಿ ಹುಟ್ಟಲಿದ್ದಾನೆ ಎಂಬುದಾಗಿ ಹೇಳುವಾಗ ಅವಳ ಒಳಗೆ ಒಂದು ಪ್ರಶ್ನೆ, ಇದು ಹೇಗೆ ಆಗುತ್ತದೆ? ಲೋಕ ಉತ್ಪತ್ತಿಯಿಂದ ಈ ರೀತಿ ಒಂದು ಆಗಿಯೇ ಇಲ್ಲವಲ್ಲ. ಪುರುಷನ ಸಂಬಂಧವಿಲ್ಲದೆ ಒಂದು ಮಗು ರೂಪುಗೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಅದರ ಹಿಂದೆಯೂ ಕೂಡ ಇಲ್ಲ, ಅದರ ಮುಂದೆಯೂ ಕೂಡ ಇಲ್ಲ, ಇನ್ನು ಮುಂದೆ ನಡೆಯುವುದೂ ಇಲ್ಲ. ಇದು ಹೇಗೆ ಸಾಧ್ಯ ಎಂಬಂತ ಒಂದು ಪ್ರಶ್ನೆ ಅವಳೊಳಗೆ ಇತ್ತು. ಇದು ಹೇಗೆ ನಡೆಯುತ್ತದೆ ಎಂಬುದಾಗಿ. ಆಗಲೇ ದೇವದೂತನು ಉತ್ತರ ಕೊಡುತ್ತಾನೆ, ದೇವರಿಂದ ಬರುವ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ. ಅದು ದೇವರಿಂದ ಸಾಧ್ಯ. ನಿನ್ನ ಗರ್ಭದಲ್ಲಿ ದೇವರು ಮಗುವಾಗಿ ಹುಟ್ಟಿ ಆತನು ಲೋಕಕ್ಕೆ ಬಂದು ರಕ್ಷಣೆಯನ್ನು ಉಂಟು ಮಾಡಬೇಕು. ಆತನು ಒಬ್ಬ ಪರಿಶುದ್ಧ ಮಗುವಾಗಿ ಅವತರಿಸಬೇಕು. ಆದ್ದರಿಂದಲೇ ಪವಿತ್ರಾತ್ಮನ ಮೂಲಕವಾಗಿ ನಿನ್ನ ಗರ್ಭದಲ್ಲಿ ಆತನು ರೂಪಿಸಲ್ಪಡುತ್ತಾನೆ ಎಂಬಂತ ಸಂದೇಶ ತಿಳಿಸಲ್ಪಟ್ಟಿತು. ದೇವದೂತನು ಹೇಳುತ್ತಾನೆ, ದೇವರಿಂದ ಬರುವ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ. ಹೌದು, ಒಂದು ದೊಡ್ಡ ಅದ್ಭುತ ನಡೆಯಿತು. ಪ್ರಕೃತಿಗೆ ಮೀರಿದಂತ ಒಂದು ಕಾರ್ಯ. ಲೋಕದಲ್ಲಿ ಮೊದಲ ಬಾರಿಗೆ ನಡೆದದ್ದು, ಅದರ ನಂತರ ನಡೆದಿಲ್ಲ, ಇನ್ನು ಮುಂದೆಯೂ ನಡೆಯುವುದಿಲ್ಲ. ಒಂದೇ ಬಾರಿ ಅದು ದೇವರಿಂದಲೇ ಮುಂಚಿತವಾಗಿ ತೀರ್ಮಾನಿಸಲ್ಪಟ್ಟಿತ್ತು. ಹಾಗೆ ಅದೇ ಸಮಯದಲ್ಲಿ ಜಕರಿಯ ಮತ್ತು ಎಲಿಜಬೆತ್ ಎಂಬ ದಂಪತಿಗಳಿಗೆ ಸ್ನಾನಿಕನಾದ ಯೋಹಾನನು ಎಂಬಂತ ಒಂದು ಮಗು ಹುಟ್ಟಿತು. ಅವರಿಬ್ಬರು ಕೂಡ ವಯಸ್ಸಾದವರು, ರಿಟೈರ್ಡ್ ಕೂಡ ಆಗಿದೆ, ಇನ್ನು ಮಗು ಆಗುವಂತ ಸಾಧ್ಯತೆಯೇ ಇಲ್ಲ. ಅಂತಹ ಒಂದು ಪರಿಸ್ಥಿತಿಯಲ್ಲಿ ದೇವರು ಅವರಿಗೊಂದು ಮಗುವನ್ನು ಕೊಟ್ಟರು. ಈ ರೀತಿ ಪ್ರಕೃತಿಗೆ ಮೀರಿದಂತ ಕಾರ್ಯಗಳು ಯೇಸುವಿನ ಜನನದ ಸಮಯದಲ್ಲಿ ನಡೆಯಿತು. ಇಂದಿಗೂ ಅದೇ ರೀತಿಯ ಅದ್ಭುತಗಳನ್ನು ದೇವರು ಮಾಡುವಂತವರಾಗಿ ಇದ್ದಾರೆ, ನಮಗಾಗಿ, ನಿಮಗಾಗಿ. ಒಂದು ಸಮಯದಲ್ಲಿ ವ್ಯಾಧಿಗೊಂಡಂತ ಒಬ್ಬ ಯವನಸ್ಥನನ್ನು ಕರೆದುಕೊಂಡು ಬಂದರು. ಕ್ಯಾನ್ಸರ್ ರೋಗದಿಂದ ಬಾಧಿಸಲ್ಪಟ್ಟು ಅದು 4th ಸ್ಟೇಜ್ ಕೂಡ ದಾಟಿ ಹೋಗಿದೆ. ಆ ಕ್ಯಾನ್ಸರ್ನಲ್ಲಿ 1st, 2nd, 3rd ಸ್ಟೇಜ್ ಎಂದೆಲ್ಲ ಹೇಳುತ್ತಾರಲ್ಲ. ಆ 4th ಸ್ಟೇಜ್ ಬಂದರೆ ಇನ್ನು ಅಷ್ಟೇ, ಕಾಪಾಡುವುದಕ್ಕೆ ಆಗದು. ವೈದ್ಯಕೀಯವಾಗಿ ಅವರಿಗೆ ಇನ್ನು ಸಹಾಯ ಮಾಡೋದಕ್ಕೆ ಸಾಧ್ಯವಿಲ್ಲ ಎಂಬಂತ ಅವಸ್ಥೆ. ಆ ರೀತಿ ಅವನ ದೇಹದಲ್ಲೆಲ್ಲ ಹರಡಿತ್ತು. ಲಂಗ್ಸ್, ಲಿವರ್, ಹಾಗೆ ಸ್ಟಮಕ್ ಎಲ್ಲ ಕಡೆಯೂ ಆ ರೋಗವು ಹರಡಿತ್ತು. ಮೆದುಳಿನವರೆಗೂ ಬಾಧೆಯನ್ನು ಉಂಟು ಮಾಡಿತು. ಇನ್ನು ಉಳಿಯುವಂತ ಸಾಧ್ಯತೆಯೇ ಇಲ್ಲ. ವೈದ್ಯಕೀಯವಾಗಿ ಪ್ರಯತ್ನ ಮಾಡಿ ನೋಡೋಣ ಅನ್ನುವುದಕ್ಕೂ ಸಾಧ್ಯತೆ ಇಲ್ಲ. ಆ ಒಂದು ಅವಸ್ಥೆ ವೈದ್ಯಕೀಯ ಆಗದು ಎಂದು ಕೈಬಿಟ್ಟಂತ ಪರಿಸ್ಥಿತಿ. ಅಂತಹ ಒಂದು ಪರಿಸ್ಥಿತಿಯಲ್ಲಿ ಆ ಯವನಸ್ಥನನ್ನು ಪ್ರಾರ್ಥಿಸುವುದಕ್ಕೆ ಕರೆತಂದರು. ನೋಡಿರಿ, ಯೌವನ ಪ್ರಾಯ, ತುಂಬಾ ವಯಸ್ಸಾಗಿದ್ದರೆ ಅಷ್ಟು ಅನಿಸುವುದಿಲ್ಲ. ಎಲ್ಲರೂ ಕೂಡ ಮುಖ್ಯವಾಗಿಯೇ ಇದ್ದರೂ ಒಬ್ಬ ಯವನಸ್ಥನು ಅನ್ನುವಾಗ ಈ ವಯಸ್ಸಿನಲ್ಲೇ ಇಂತಹ ಒಂದು ವೇದನೆ, ಮರಣ ಸಮೀಪಿಸುತ್ತಾ ಇದೆಯಲ್ಲ. ಅಂದರೆ ದೇವರಾದ ಯೇಸುಕ್ರಿಸ್ತನಿಂದ ಸಾಧ್ಯ. ಎಲ್ಲ ಅಂಗಗಳು ಬಾಧಿಸಲ್ಪಟ್ಟಿದ್ದರೂ ಕೂಡ ಯೇಸುಕ್ರಿಸ್ತನಿಂದ ಸಾಧ್ಯ. ಆ ನಂಬಿಕೆಯನ್ನು ಪವಿತ್ರಾತ್ಮನು ಹುಟ್ಟಿಸಿ, ನಿಮ್ಮ ಮಗನಿಗೆ ಯೇಸು ಸೌಖ್ಯ ಕೊಡುವನು, ಮಗನೇ ನಿನಗೆ ಯೇಸು ಸೌಖ್ಯ ಕೊಡುವನು. ದೇವರಿಂದ ಎಲ್ಲವೂ ಸಾಧ್ಯ. ಆತನಿಂದ ಆಗದೇ ಇರುವುದು ಒಂದೂ ಇಲ್ಲ. ಆಗ ದೇವರು ನೆನಪಿಗೆ ತಂದರು ಲಾಜರ್ನ ಜೀವಿತ. ಅವನನ್ನು ಸಮಾಧಿ ಮಾಡಿ 4 ದಿನಗಳಾಯಿತು. ಶರೀರವೆಲ್ಲ ಕೊಳೆತು ಹೋಯಿತು. ಅಂದ್ರೆ ಎಲ್ಲ ಮುಗಿದು ಹೋಯಿತು. ಇಡೀ ಶರೀರವೇ ವಾಸನೆ ಬರುತ್ತಿದೆ. ಇನ್ನು ಅದು ಬದಲಾಗುವಂತ ಸಾಧ್ಯತೆ ಇಲ್ಲ. ಆದ್ರೆ ಯೇಸು ಅಲ್ಲಿ ಅದ್ಭುತ ಮಾಡಿ
ವಾಸನೆ ಬರುತ್ತಿದ್ದಂಥ ದೇಹವನ್ನು ಹೊಸ ದೇಹವಾಗಿ ಮಾರ್ಪಡಿಸಿದನು. ಹಾಗಾದರೆ ಬಾಧಿಸಲ್ಪಟ್ಟಂತ ಅಂಗಗಳನ್ನು ಹೊಸ ಅಂಗಗಳಾಗಿ ಮಾಡಲು ಯೇಸುವಿನಿಂದ ಸಾಧ್ಯ. ಆತನಿಂದ ಎಲ್ಲವೂ ಸಾಧ್ಯ. ಆ ನಂಬಿಕೆಯನ್ನು ಅದು ಹುಟ್ಟಿಸಿತು. ಸರಿ, ಪ್ರಾರ್ಥಿಸೋಣ ಎಂಬುದಾಗಿ ಪ್ರಾರ್ಥಿಸಿ ಕಳುಹಿಸಿದ ಅಷ್ಟೇ. ಸ್ವಲ್ಪ ದಿನಗಳಾದ ಮೇಲೆ ಪುನಃ ಬಂದರು. ಡಾಕ್ಟರ್ ರಿಪೋರ್ಟ್ ಒಂದಿಗೆ ಬಂದರು. ನೋ ಕ್ಯಾನ್ಸರ್. ಕ್ಯಾನ್ಸರ್ನ ಒಂದು ಲಕ್ಷಣ ಕೂಡ ದೇಹದಲ್ಲಿ ಇಲ್ಲ. ವೈದ್ಯರಿಗೆ ಚಿಂತೆಯಾಯಿತು. ಇದು ಹೇಗೆ? ಹೌ ಇಟ್ ಹ್ಯಾಪನ್ಡ್? ಹೇಗೆ ಇದು ನಡೆಯುವುದಕ್ಕೆ ಸಾಧ್ಯ? 4th ಸ್ಟೇಜ್ ದಾಟಿ ಇನ್ನು ಬದುಕುವುದಕ್ಕೆ ಸಾಧ್ಯತೆಯೇ ಇಲ್ಲ. ಕ್ಯಾನ್ಸರ್ ಇಡೀ ದೇಹವನ್ನೇ ಹರಡಿ ಬಿಟ್ಟಿತ್ತು. ಈಗ ಸ್ಕ್ಯಾನ್ ಮಾಡಿ ನೋಡಿದರೆ ಕ್ಯಾನ್ಸರ್ನ ಲಕ್ಷಣವೇ ಕಾಣುತ್ತಿಲ್ಲ. ಎಲ್ಲ ಅಂಗಗಳು ಹೊಸದಾಗಿದೆ. ಆ ಲಂಗ್ಸ್, ಆ ಲಿವರ್, ಅವರ ಸ್ಟಮಕ್, ಅವರ ಬ್ರೈನ್ ಎಲ್ಲವೂ ಕೂಡ ಕ್ಯಾನ್ಸರ್ ಫ್ರೀ. ಇದು ಹೇಗೆ ಸಾಧ್ಯ? ಅವರಿಂದ ಗ್ರಹಿಸಿಕೊಳ್ಳುವುದಕ್ಕೆ ಆಗಲಿಲ್ಲ. ಅದು ಮೆಡಿಕಲ್ ಮೆರಾಕಲ್ ಎಂಬುದಾಗಿ ಒಂದು ಮಾತಿನಲ್ಲೇ ಮುಗಿಸಿಬಿಡುತ್ತಾರೆ. ಆದರೆ ಯೇಸು ಮಾಡಿದಂತ ಅದ್ಭುತ ಇಂದು ನಿಮ್ಮ ಜೀವಿತದಲ್ಲಿ ಮಾಡುವನು. ಇನ್ನು ಎಲ್ಲ ಮುಗಿಯಿತು ಅಷ್ಟೇ, ಏನು ಮಾಡುವುದಕ್ಕೆ ಆಗುವುದಿಲ್ಲ ಎಂದು ಅಂದುಕೊಳ್ಳುತ್ತೀರಾ? ದೇವರಿಂದ ಅಸಾಧ್ಯವಾದ ಕಾರ್ಯ ಯಾವುದೂ ಇಲ್ಲ. ನೀವು ನಂಬಿರಿ. ಆತನಿಂದ ಪ್ರಕೃತಿಗೆ ಮೀರಿದ ಕಾರ್ಯಗಳನ್ನು ಮಾಡಲು ಸಾಧ್ಯ. ದೇವರೇ, ನನ್ನನ್ನು ಗುಣ ಮಾಡುವುದಕ್ಕೆ ನಿಮ್ಮಿಂದ ಸಾಧ್ಯ. ನನ್ನ ಅವಶ್ಯಕತೆಗಳನ್ನು ಸಂಧಿಸುವುದಕ್ಕೆ ನಿಮ್ಮಿಂದ ಸಾಧ್ಯ. ನನಗಾಗಿ ಮಾರ್ಗ ತೆರೆಯುವುದಕ್ಕೆ ನಿಮ್ಮಿಂದ ಸಾಧ್ಯ. ನನಗಾಗಿ ಕಾರ್ಯವನ್ನು ನಿಮ್ಮಿಂದ ಮಾಡಲು ಸಾಧ್ಯ. ಅಸಾಧ್ಯವನ್ನು ಕೂಡ ನಿಮ್ಮಿಂದ ಸಾಧ್ಯವಾಗಿ ಮಾಡಲು ಸಾಧ್ಯ. ನಾನು ನಂಬುತ್ತೇನೆ. ದೇವರೇ, ನನಗೆ ಈ ಕಾರ್ಯವನ್ನು ನೀವು ಮಾಡಬೇಕು. ನಿಮ್ಮಿಂದ ಅಸಾಧ್ಯವಾದ ಕಾರ್ಯ ಯಾವುದೂ ಇಲ್ಲ ಎಂಬುದಾಗಿ ನಂಬುತ್ತೇನೆಂದು ಹೇಳಿ ನೋಡಿರಿ. ಹಿಂದೆ ಅದ್ಭುತ. ಸೌಖ್ಯ ಬೇಕಾ? ನಿಮ್ಮ ಶರೀರದಲ್ಲಿ ಕೈ ಇಟ್ಟುಕೊಂಡು ಪ್ರಾರ್ಥಿಸಿ. ಬಿಡುಗಡೆ ಬೇಕಾ? ನಂಬಿಕೆಯಿಂದ ಕರೆಗಳನ್ನು ಇಟ್ಟು ಪ್ರಾರ್ಥನೆ ಮಾಡಿರಿ. ಬಾಧಿಸಲ್ಪಟ್ಟವರ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿರಿ. ನಿಮಗೆ ಒಂದು ಅದ್ಭುತ ನಡೆಯಬೇಕಾ? ದೇವರೇ, ನಾನು ನಂಬುತ್ತೇನೆ, ಈ ಕಾರ್ಯದಲ್ಲಿ ನನಗೆ ಒಂದು ಅದ್ಭುತ ನಡೆಯಬೇಕು ಎಂಬುದಾಗಿ ಕೇಳಿರಿ. ಹಿಂದೆ ಅದ್ಭುತ ನಡೆಯುತ್ತದೆ. ನಂಬಿಕೆಯಿಂದ ಪ್ರಾರ್ಥನೆ ಮಾಡಿರಿ. ತಂದೆಯೇ, ಈ ಮಗನು, ಈ ಮಗಳು ನಂಬಿಕೆಯಿಂದ ಯಾವುದೋ ಒಂದು ಕಾರ್ಯಕ್ಕಾಗಿ ಪ್ರಾರ್ಥಿಸುತ್ತಾ ಇದ್ದಾರೆ. ನಿಮ್ಮಿಂದ ಮಾಡಲು ಅಸಾಧ್ಯವಾಗಿರುವ ಯಾವ ಕಾರ್ಯವೂ ಕೂಡ ಇಲ್ಲ. ನಿಮ್ಮಿಂದ ಎಲ್ಲವೂ ಸಾಧ್ಯ ಎಂಬುದನ್ನು ನಾನು ನಂಬಿ ಈ ಮಕ್ಕಳೊಂದಿಗೆ ಸೇರಿ ಪ್ರಾರ್ಥನೆ ಮಾಡುತ್ತೇನೆ. ಸಕಲ ವ್ಯಾಧಿಗಳು ಯೇಸುವಿನ ನಾಮದಲ್ಲಿ ನೀಗಿ ಹೋಗಲಿ, ತೊಲಗಿ ಹೋಗಲಿ. ಅವರ ದೊಡ್ಡ ದೊಡ್ಡ ಅವಶ್ಯಕತೆಗಳು ಯೇಸುವಿನ ನಾಮದಲ್ಲಿ ಸಂಧಿಸಲ್ಪಡಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಮುಚ್ಚಲ್ಪಟ್ಟ ಬಾಗಿಲುಗಳು ತೆರೆಯಲ್ಪಡಲಿ, ಕಾರ್ಯ ಸಫಲವಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಅವರು ನಿರೀಕ್ಷಿಸುತ್ತಿರುವಂತಹ ಕಾರ್ಯದಲ್ಲಿ ಒಂದು ಅದ್ಭುತ ನಡೆಯಲಿ. ಖಂಡಿತವಾಗಿ ಆಶೀರ್ವದಿಸಿ ಅದ್ಭುತಗಳನ್ನು ಕಂಡು ಸಂತೋಷಿಸ ಮಾಡಿರಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಆಮೇನ್, ಆಮೇನ್.